ಪ್ರೀತಿಯ ಬಂಧುಗಳೇ, ನಾನು ಮೊಹಮ್ಮದ್ ಪೀರ್ ಮಾತಾಡ್ತಾ ಇದ್ದೇನೆ. ಇವತ್ತು ಒಂದು ಪುಸ್ತಕದ ಪರಿಚಯವನ್ನು ನಿಮ್ಮ ಮುಂದೆ ನಾನು ತಂದಿದ್ದೇನೆ. ಆ ಪುಸ್ತಕದ ಹೆಸರು ನನ್ನ ಅರಿವಿನ ಪ್ರವಾದಿ. ಈ ಒಂದು ಪುಸ್ತಕವನ್ನು ಕನ್ನಡದ ಖ್ಯಾತ ಲೇಖಕರು, ರಂಗಕರ್ಮಿಯೂ ಆದಂತಹ ಯೋಗೇಶ್ ಮಾಸ್ಟರ್ ಅವರು ಈ ಒಂದು ಕೃತಿಯನ್ನು ರಚಿಸಿದ್ದಾರೆ. ಈ ಒಂದು ಕೃತಿಯನ್ನು ನಾಡಿನ ಖ್ಯಾತ ಪ್ರಕಾಶನ ಸಂಸ್ಥೆಯಾದಂತಹ ಶಾಂತಿ ಪ್ರಕಾಶನ ಪ್ರಕಟಿಸಿದೆ. 2024ರಲ್ಲಿ ಪ್ರಕಟಣೆಗೊಂಡು ಅದೇ ವರ್ಷದಲ್ಲಿ 3 ಬಾರಿ ಮರುಮುದ್ರಣಗೊಂಡಂತಹ ಈ ಒಂದು ಪುಸ್ತಕವು ಇದರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಬಂಧುಗಳೇ, ಇವತ್ತು ಇಸ್ಲಾಮಿನ ಕ್ಯಾಲೆಂಡರ್ ಪ್ರಕಾರ ರಬಿಯುಲ್ ಅವ್ವಲ್ ತಿಂಗಳ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿತವಾದರು. ಆ ಒಂದು ನಿಟ್ಟಿನಲ್ಲಿ ಸೆಪ್ಟೆಂಬರ್ 5ರಂದು ನಾವೆಲ್ಲರೂ ಕೂಡ ಈದ್ ಮಿಲಾದ್ ಸಂಭ್ರಮಾಚರಣೆಯನ್ನು ಇಡೀ ದೇಶಾದ್ಯಂತ ಸೆಪ್ಟೆಂಬರ್ 5ರಂದು ಆಚರಿಸಿದೆವು. ಈ ಒಂದು ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬೋಧನೆಗಳು ಮತ್ತು ಅವರ ಜೀವನ ಸಂದೇಶವನ್ನು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಪುಸ್ತಕ ನಾನು ನಿಮ್ಮ ಮುಂದೆ ಪರಿಚಯ ಮಾಡಲಿಕ್ಕೆ ಹೊಂದಿದ್ದೇನೆ. ಬಹಳ ಪ್ರಮುಖವಾಗಿ ಈ ಒಂದು ಪುಸ್ತಕವನ್ನೇ ನಾನು ಯಾಕೆ ಆಯ್ದುಕೊಂಡೆ ಅನ್ನೋದಕ್ಕೆ 2 ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಮೊದಲನೇದಾಗಿ, ಪ್ರವಾದಿ ಮೊಹಮ್ಮದರನ್ನು ಜಗತ್ತಿನಾದ್ಯಂತ ಕೇವಲ ಮುಸ್ಲಿಮರ ಒಂದು ಪ್ರವಾದಿಯಾಗಿ ಅದನ್ನು ಪರಿಗಣಿಸಲಾಗ್ತಾ ಇದೆ. ಅದರ ಜೊತೆಗೆ ಭಾರತದಂತಹ ಬಹುತ್ವ ದೇಶದಲ್ಲಿ ವಿವಿಧ ಜನಸಮುದಾಯಗಳ ನಡುವೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬೋಧನೆಗಳು ಮತ್ತು ಅವರ ಬದುಕಿನ ಸಂದೇಶ ಎಷ್ಟು ಪ್ರಸ್ತುತ ಅನ್ನೋದನ್ನ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಪ್ರವಾದಿ ಮೊಹಮ್ಮದರನ್ನು ಇವತ್ತಿನ ಸಮಾಜ, ಧಾರ್ಮಿಕ ಹಾಗೂ ರಾಜಕೀಯ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅತ್ಯಂತ ತುರ್ತಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ಪುಸ್ತಕವನ್ನು ನಾನು ಆಯ್ದುಕೊಂಡಿದ್ದೇನೆ. ಬಹಳ ಪ್ರಮುಖವಾಗಿ ಈ ಪುಸ್ತಕದಲ್ಲಿ 7 ಅಧ್ಯಾಯಗಳಿವೆ. ಆ 7 ಅಧ್ಯಾಯಗಳಲ್ಲಿ ದೇವನೊಬ್ಬ, ನೈತಿಕ ವ್ಯಕ್ತಿತ್ವ, ಕ್ಷಮಾಶೀಲ, ಮಕ್ಕಳ ಪ್ರವಾದಿ, ಮುಕಬ್ಬಿರ್ ಅಂತಕ್ಕಂತಹ ಬಹಳ ಪ್ರಮುಖವಾದ ಅಧ್ಯಾಯಗಳು ಈ ಒಂದು ಪುಸ್ತಕದಲ್ಲಿವೆ. ಈ ಒಂದು ಪುಸ್ತಕದಲ್ಲಿ ಬಹಳ ಪ್ರಮುಖವಾಗಿ ನಮಗೆ 2 ಅಧ್ಯಾಯಗಳು ಜಾಸ್ತಿ ಆಪ್ತ ಅಂತ ಅನ್ನಿಸ್ತವೆ. ಲೇಖಕರು ಪ್ರವಾದಿ ಮೊಹಮ್ಮದರನ್ನು ಮಕ್ಕಳ ಪ್ರವಾದಿ ಅಥವಾ ಮಕ್ಕಳ ಬಗೆಗಿನ ಅವರ ಒಂದು ಶಿಕ್ಷಣಗಳು, ಅವರ ಬೋಧನೆಗಳು ಇಡೀ ಜಗತ್ತಿನಾದ್ಯಂತ ಈ ಒಂದು ಕಾಲಘಟ್ಟದಲ್ಲಿ ಎಷ್ಟು ಪ್ರಸ್ತುತ ಇವೆ ಅನ್ನೋದ್ರ ಬಗ್ಗೆ ಪ್ರವಾದಿಯವರ ಕುರಿತು ಲೇಖಕರು ವಿವರಿಸ್ತಾ ಹೋಗ್ತಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಪ್ರವಾದಿಯವರ ಒಂದು ಬೋಧನೆಗಳನ್ನು ಒಬ್ಬ ಮುಸ್ಲಿಮೇತರ ವ್ಯಕ್ತಿಯಾಗಿ ಯೋಗೇಶ್ ಮಾಸ್ಟರ್ ಅವರು ಪ್ರವಾದಿಯವರು ಬೋಧಿಸಿದಂಥ ಬೋಧನೆಗಳು ಕೇವಲ 1500 ವರ್ಷಗಳ ಹಿಂದಿನ ಒಂದು ಕಾಲಕ್ಕೆ ಸೀಮಿತವಾಗದೆ ಅವುಗಳು ಸಾರ್ವತ್ರಿಕವೂ ಮತ್ತು ಸಾರ್ವಕಾಲಿಕವಾಗಿರ್ತಕ್ಕಂತಹ ಬೋಧನೆಗಳು ಇವೆ ಅನ್ನೋದನ್ನು ಯೋಗೇಶ್ ಮಾಸ್ಟರ್ ಅವರು, ಲೇಖಕರಾದವರು ಅದರ ಬಗ್ಗೆ ವಿವರಿಸ್ತಾ ಹೋಗ್ತಾರೆ. ಬಹಳ ಪ್ರಮುಖವಾಗಿ ನಮಗೆ ಇಲ್ಲಿ ಒಂದು ಆಶ್ಚರ್ಯ ಅನ್ಸೋದು ಏನಪ್ಪಾ ಅಂತಂದ್ರೆ, ಲೇಖಕರಾದಂಥ ಯೋಗೇಶ್ ಮಾಸ್ಟರ್ ಅವರು ಈ ಒಂದು ಪುಸ್ತಕದಲ್ಲಿ ಮಾತಾಡ್ತಾ ಅವ್ರು ಹೇಳ್ತಾರೆ, ನಾನು ಒಬ್ಬ ಮುಕಬ್ಬಿರ್ ರೀತಿಯಲ್ಲಿ ಈ ಒಂದು ಪುಸ್ತಕವನ್ನು ಬರಿತಾ ಇದ್ದೇನೆ ಅಂತ ಹೇಳಿ. ಅಂದ್ರೆ ಮುಕಬ್ಬಿರ್ ಅಂತಂದ್ರೆ ಉದ್ಘೋಷಕ, ಪುನರುಚ್ಚಾರ ಮಾಡುವುದು ಅಂತ ಹೇಳಿ. ಯಾವ ಬೋಧನೆಗಳನ್ನು, ಯಾವ ಶಿಕ್ಷಣಗಳನ್ನು ಸರಿಸುಮಾರು 1500 ವರ್ಷಗಳ ಹಿಂದೆ ಅರೇಬಿಯಾದ ಆ ಒಂದು ಪ್ರದೇಶದಲ್ಲಿ ಬೋಧಿಸಿದಂತಹ ಮೌಲ್ಯಗಳನ್ನು ಯೋಗೇಶ್ ಮಾಸ್ಟರ್ ಅವರು ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡದ ಜನತೆಗೆ ನಾನು ಪುನರುಚ್ಚಾರ ಮಾಡಲಿಕ್ಕೆ ಈ ಒಂದು ಪುಸ್ತಕವನ್ನು ಬರೆದಿದ್ದೇನೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಪುಸ್ತಕವು ಬಹಳ ಪ್ರಮುಖವಾಗಿ ಮುಸ್ಲಿಮೇತರರಿಗೆ ಕೇಂದ್ರವಾಗಿಟ್ಟುಕೊಂಡು ಬರೆದಂಥ ಪುಸ್ತಕವಾಗಿದೆ. ಈ ಒಂದು ಪುಸ್ತಕವನ್ನು ಅದರ ಮುನ್ನುಡಿಯಲ್ಲಿ ಮಯೂರ ಮತ್ತು ಸುಧಾ ಇದರ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ರಘುನಾಥ್ ಚಾ ಅವರು ಬಹಳ ಸುಂದರವಾಗಿ ಮುನ್ನುಡಿ ಬರೆದಿದ್ದಾರೆ. ಅವರು ಮುನ್ನುಡಿಯಲ್ಲಿ ಹೇಳ್ತಾ ಹೋಗ್ತಾರೆ, ಈ ಒಂದು ಕೃತಿ ಬಹಳ ಪ್ರಮುಖವಾಗಿ 2 ಕಾರಣಗಳಿಂದ ಬಹಳಷ್ಟು ವಿಶೇಷ ಅನಿಸುತ್ತೆ ಅಂತೇಳಿ. ಮೊದಲನೇದಾಗಿ, ಪ್ರವಾದಿ ಮೊಹಮ್ಮದರನ್ನು ಮತ್ತು ಇಸ್ಲಾಮಿನ ಬಗೆಗಿರ್ತಕ್ಕಂತಹ ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ತಪ್ಪು ಕಲ್ಪನೆಗಳು ಮತ್ತು ಅದರ ಬಗೆಗಿನ ಒಂದು ಪೂರ್ವಾಗ್ರಹ ಚಿಂತನೆಗಳಿಗೆ ವಿರುದ್ಧವಾಗಿ, ಅಂದರೆ ಯಾವ ಒಂದು ಬೋಧನೆಗಳನ್ನು ಇವತ್ತು ತಿರುಚಿ ಸಮಾಜದಲ್ಲಿ ಬಿತ್ತಲಾಗಿದೆಯೋ, ಆ ಮೂಲಕ ಮುಸ್ಲಿಮರ ಬಗೆಗೆ ಏನು ದ್ವೇಷವನ್ನು ಆಗಿದೆಯೋ ಆ ಒಂದು ದ್ವೇಷಕ್ಕೆ ಒಂದು ಔಷಧಿಯಾಗಿ ಮತ್ತು ಕನ್ನಡಿಗರು ಪ್ರವಾದಿ ಮೊಹಮ್ಮದರನ್ನು ಅರಿಯಲು ಅದಕ್ಕೆ ಬಹಳ ಪ್ರಮುಖವಾಗಿ ಅವರು ಹೇಳ್ತಾ ಹೋಗ್ತಾರೆ. ಇಡೀ ಕೃತಿಯುದ್ದಕ್ಕೂ ಕೂಡ ಭಾರತದ ಒಂದು ಸಾಮಾಜಿಕ, ಧಾರ್ಮಿಕ ಯಾವೆಲ್ಲ ಮೌಲ್ಯಗಳನ್ನು ಇಲ್ಲಿ ಬಿತ್ತಲಾಗಿದೆಯೋ, ಬಹಳ ವಿಶೇಷವಾಗಿ ಬುದ್ಧನಿಂದ ಹಿಡಿದು ಬಸವಣ್ಣನವರವರೆಗೆ ಯಾವೆಲ್ಲ ಸಾಮಾಜಿಕ ಕ್ರಾಂತಿಗಳಿಗೆ ಕಾರಣವಾದಂತಹ ಅನೇಕ ಸಮಾಜ ಸುಧಾರಕರ, ಅನೇಕ ಮತಧರ್ಮ ಪ್ರಚಾರಕರ ಒಂದು ಮೌಲ್ಯಗಳೇನಿವೆ ಅವುಗಳು ಮತ್ತು ಪ್ರವಾದಿಯವರ ಒಂದು ಬದುಕಿನ ಮೌಲ್ಯಗಳಿಗೆ ಇಸ್ಲಾಮಿನ ಒಂದು ಶಿಕ್ಷಣಕ್ಕೆ ಎಷ್ಟೊಂದು ಸಾಮ್ಯತೆಗಳಿವೆ ಅಂತಕ್ಕನ್ನೋದ್ರ ಬಗ್ಗೆ ಇಲ್ಲಿ
ಲೇಖಕರು ಬಹಳ ಸುದೀರ್ಘವಾಗಿ ಒಂದು ಉಪಮೇಯಗಳ ಮೂಲಕ, ಉದಾಹರಣೆಗಳ ಮೂಲಕ, ಅವುಗಳಿರ್ತಕ್ಕಂಥ ತೌಲನಿಕ ಅಧ್ಯಯನಗಳ ಮೂಲಕ ಇಲ್ಲಿ ಇಸ್ಲಾಂ, ಮುಸ್ಲಿಮರು ಮತ್ತು ಇಲ್ಲಿನ ನೆಲದ ಒಂದು ಏನೆಲ್ಲ ಸಮಾಜ ಧಾರ್ಮಿಕ ಸುಧಾರಣೆಗಳಾಗಿವೆ ಆ ಎಲ್ಲ ಸದಾಶಯಗಳು ಕೂಡ ಒಂದಕ್ಕೊಂದು ಹೋಲಿಕೆ ಆಗ್ತವೆ ಅನ್ನೋದ್ರ ಬಗ್ಗೆ ಇಲ್ಲಿ ಲೇಖಕರು ಬಹಳ ಸುಂದರವಾಗಿ ಈ ಒಂದು ಪುಸ್ತಕದಲ್ಲಿ ಅವರು ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಈ ಒಂದು ಪುಸ್ತಕವನ್ನು ನಾವೇ ಯಾಕೆ ಓದಬೇಕಂತ ಹೇಳಿದರೆ, ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಧರ್ಮಗಳ ನಡುವೆ ಏನು ಒಂದು ಅಪನಂಬಿಕೆಗಳನ್ನು, ಒಂದು ಕಂದಕಗಳನ್ನು ಸೃಷ್ಟಿಸಲಾಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಪರಸ್ಪರನ್ನು ಅರಿಲಿಕ್ಕೆ ಆಯಾ ಜನ ಸಮುದಾಯಗಳ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾದಂಥ ಒಂದು ನಂಬಿಕೆ, ಆಚಾರ ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಹಳಷ್ಟು ಪ್ರಮುಖವಾಗಿದೆ. ಹಾಗಾಗಿ ಭಾರತದ ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿನಿಧಿಸ್ತಕ್ಕಂತಹ ನಮ್ಮ ಒಂದು ದೇಶದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜನ ಸಮುದಾಯಗಳ ಬಗೆಗೆ ಅವರ ಒಂದು ವಿಚಾರಗಳನ್ನು, ಅವರ ಒಂದು ನಂಬಿಕೆಗಳನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ತುರ್ತಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪುಸ್ತಕ ಅತ್ಯಂತ ಪ್ರಸ್ತುತತೆ ಮತ್ತು ಇದರ ಸದಾಶಯ ಬಹಳಷ್ಟು ಒಳಿತಾಗಿದೆ ಅಂತಕ್ಕಂಥದ್ದನ್ನು ಗುರುತಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಕೊನೆಯದಾಗಿ ಈ ಒಂದು ಪುಸ್ತಕ ಅದು ಅಧ್ಯಯನ ಇವತ್ತು ಯುವ ಜನರಲ್ಲಿ ಹೆಚ್ಚಾಗಬೇಕಾಗಿದೆ. ಯಾಕೆಂತ ಹೇಳಿದರೆ, ಪುಸ್ತಕ ಅಂತಕ್ಕಂಥದ್ದು, ಪುಸ್ತಕಗಳ ಓದು ಅಂತಕ್ಕಂಥದ್ದು ಅರಿವಿನ ದೀವಿಗೆಯಾಗಿದೆ. ಹಾಗಾಗಿ ಪ್ರತಿಯೊಬ್ಬನಿಗೂ ಕೂಡ ಅರಿವು ಅಂತಕ್ಕಂಥದ್ದು ಅಗತ್ಯವಾಗಿದೆ. ಆ ಅರಿವಿನ ಪ್ರಜ್ಞೆಯನ್ನು ವಿಸ್ತರಿಸಿಕೊಳ್ಬೇಕಾದ್ರೆ ಈ ರೀತಿಯ ವೈಚಾರಿಕ ಮತ್ತು ಧಾರ್ಮಿಕ ಮತ್ತು ವೈಚಾರಿಕ ಪುಸ್ತಕಗಳನ್ನು ಅತಿ ಹೆಚ್ಚು ಅಧ್ಯಯನ ಮಾಡಬೇಕಾದಂತಹ ಒಂದು ಅಗತ್ಯತೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿದೆ. ಈ ನಿಟ್ಟಿನಲ್ಲಿ ಈ ಒಂದು ಪುಸ್ತಕವು ಕನ್ನಡ ನಾಡಿನ ಜನತೆಯ ಒಂದು ಇವತ್ತು ಸಾಮಾಜಿಕ ಮತ್ತು ಒಂದು ಧಾರ್ಮಿಕ ಸಹೋದರತ್ವ ಮತ್ತು ಸಾಮರಸ್ಯಕ್ಕೆ ಮುನ್ನುಡಿಯಾಗಲಿಕ್ಕೆ ಈ ಒಂದು ಪುಸ್ತಕವು ಅದಕ್ಕೆ ಅಣಿಯಾಗಲಿ, ಪರಸ್ಪರ ಸೌಹಾರ್ದತೆ ಮತ್ತು ವೈಚಾರಿಕ ಚಿಂತನೆಗೆ ಒಂದು ಪುಸ್ತಕ ಮುನ್ನುಡಿಯಾಗಲಿ ಅಂತೇಳಿ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.